ಮಹಿಳಾ, ದಿವ್ಯಾಂಗ ಹಾಗೂ ತೃತೀಯ ಲಿಂಗದ ಉದ್ಯಮಿಗಳಿಗೆ ಉಚಿತ ಮಳಿಗೆ ಸೌಲಭ್ಯ. ಸುರೇಶ್ ಗೌಡ, ಹಾಸನ. ಶ್ರೀ ದತ್ತ ಎಂಟರ್ಪ್ರೈಸಸ್ ವತಿಯಿಂದ ಸೆಪ್ಟೆಂಬರ್ 17 ರಿಂದ 21 ರವರೆಗೆ ಮೈಸೂರಿನ ಮಹಾರಾಜ ಮೈದಾನದಲ್ಲಿ ರಾಯಲ್ ಮೈಸೂರು ಮೆಗಾ ಎಕ್ಸ್ಪೋ 2026 ಹಾಗೂ ಇನ್ನೋವೇಷನ್ ಅಗ್ರಿಕಲ್ಚರ್ ಮತ್ತು ಆಯುರ್ವೇದ ಇಂಡಸ್ಟ್ರಿಯಲ್ ಮಷಿನರಿ ಪ್ರದರ್ಶನ ಆಯೋಜಿಸಲಾಗಿದೆ ಎಂದು ರಾಷ್ಟ್ರ ರಕ್ಷಣಾ ಸೇನೆ ಸುರೇಶ್ ಗೌಡ ಮತ್ತು ಶ್ರೀದತ್ತ ಎಂಟರ್ಪ್ರೈಸಸ್ ಮೈಸೂರಿನ ಮಂಜುನಾಥ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ಕೃಷಿ, ಆಯುರ್ವೇದ, ಸ್ಟಾರ್ಟ್ಅಪ್, ಗ್ರಾಮೀಣ ಕೈಗಾರಿಕೆ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳ ಉತ್ಪನ್ನಗಳು ಹಾಗೂ ನವೀನ ತಂತ್ರಜ್ಞಾನಗಳಿಗೆ ಒಂದೇ ವೇದಿಕೆ ಕಲ್ಪಿಸುವ ಉದ್ದೇಶದಿಂದ 5 ದಿನಗಳ ಬೃಹತ್ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳಲ್ಲಿನ ಸೃಜನಶೀಲತೆ ಮತ್ತು ಸಂಶೋಧನಾ ಮನೋಭಾವ ಬೆಳೆಸಲು ಅವರ ನವೀನ ಯೋಜನೆಗಳ ಪ್ರದರ್ಶನಕ್ಕೂ ವಿಶೇಷ ಅವಕಾಶ ನೀಡಲಾಗಿದೆ ಎಂದರು. ಮಹಿಳಾ ಉದ್ಯಮಿಗಳು, ದಿವ್ಯಾಂಗ ಉದ್ಯಮಿಗಳು ಹಾಗೂ ತೃತೀಯ ಲಿಂಗದ ಉದ್ಯಮಿಗಳ ಆರ್ಥಿಕ ಸಬಲೀಕರಣಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಅರ್ಹರಿಗೆ ಉಚಿತ ಮಳಿಗೆಗಳನ್ನು ಒದಗಿಸಲಾಗುತ್ತಿದೆ. ಕೃಷಿ, ಆಹಾರ ಸಂಸ್ಕರಣೆ, ಸಾವಯವ ಉತ್ಪನ್ನಗಳು, ಆರೋಗ್ಯ ಮತ್ತು ಸೌಂದರ್ಯ, ಹಸ್ತಕಲಾ ವಸ್ತುಗಳು, ಗೃಹ ಕೈಗಾರಿಕೆ, ಜವಳಿ, ತಂತ್ರಜ್ಞಾನ, ಶಿಕ್ಷಣ ಹಾಗೂ ಸ್ಟಾರ್ಟ್ಅಪ್ ಸೇರಿದಂತೆ ವಿವಿಧ ಕ್ಷೇತ್ರಗಳ ಉತ್ಪನ್ನಗಳು ಮತ್ತು ಸೇವೆಗಳ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ರೈತರು, ಉದ್ಯಮಿಗಳು, ತಯಾರಕರು, ಸ್ವಸಹಾಯ ಸಂಘಗಳು, ಶಿಕ್ಷಣ ಸಂಸ್ಥೆಗಳು, ಹೂಡಿಕೆದಾರರು ಹಾಗೂ ಸಾರ್ವಜನಿಕರು ಒಂದೇ ವೇದಿಕೆಯಲ್ಲಿ ಭಾಗವಹಿಸುವ ಮೂಲಕ ಜ್ಞಾನ ವಿನಿಮಯ, ವ್ಯಾಪಾರ ವಿಸ್ತರಣೆ ಹಾಗೂ ಉದ್ಯಮ ಅಭಿವೃದ್ಧಿಗೆ ಈ ಎಕ್ಸ್ಪೋ ಸಹಕಾರಿಯಾಗಲಿದೆ ಎಂದು ಆಯೋಜಕರು ತಿಳಿಸಿದರು. ಮಳಿಗೆ ಕಾಯ್ದಿರಿಸಲು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 8722720114 ಅನ್ನು ಸಂಪರ್ಕಿಸಬಹುದು ಎಂದು ಶ್ರೀ ದತ್ತ ಎಂಟರ್ಪ್ರೈಸಸ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಧರ್ಮನಾಯಕ್ ಇತರರು ಉಪಸ್ಥಿತರಿದ್ದರು. ಮಧ್ಯಮ ವರ್ಗದ ವಿವಿಧ ಕ್ಷೇತ್ರಗಳ ಉತ್ಪನ್ನ ತಯಾರಕರು ಇಂಥವರಿಗೆಲ್ಲ ಒಂದು ವೇದಿಕೆನ ಕಲ್ಪಿಸಿ ಅಲ್ಲಿ ಉಚಿತವಾಗಿ ಅವರು ದಿವ್ಯಾಂಗರಿಗೆ ಮತ್ತು ಮಹಿಳೆಯರಿಗೆ ಅವರಿಗೆ ಉಚಿತವಾಗಿ ಸ್ಟಾಲನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಹಾಸನ ಜಿಲ್ಲೆಯಲ್ಲಿ ಯಾರು ಈ ಥರ ಉತ್ಪನ್ನ ಮಾಡೋರಿದ್ದಾರೆ ಅಥವಾ ಇದಕ್ಕೆ ಸಂಬಂಧಪಟ್ಟಿದ್ದು ಕೃಷಿಗೆ ಸಂಬಂಧಪಟ್ಟಿದ್ದು ಸ್ಟಾರ್ಟಪ್ಪಲ್ಲಿ ಯಾರಿದ್ದಾರೆ ಅವರೆಲ್ಲ ಇದರ ಅವಕಾಶಗಳನ್ನು ಪಡ್ಕೋಬೋದು ಅಂತೇಳಿ ನಾವು ನಮ್ಮ ಸಂಘಟನೆ ಕಡೆಯಿಂದ ಹಾಸನ ಜಿಲ್ಲೆಯ ಈ ಸ್ಟಾರ್ಟಪ್ನವರಿಗೆ ನಾವು ಆಹ್ವಾನ ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ನಮ್ಮ ಮಂಜುನಾಥ್ ಅವರು ಮಾತಾಡ್ತಾರೆ. ಕಾರ್ಯ ನಿರ್ವಾಹಕ ಮ್ಯಾನೇಜರ್ ಆಗಿದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ. ಸೊ ನಾವಿದು ಕಾರ್ಯಕ್ರಮ ಈ ಒಂದು ಆಯೋಜನೆ ಮಾಡಿರೋ ಉದ್ದೇಶ ಏನಪ್ಪ ಅಂತಂದರೆ, ಈಗ ಎಲ್ಲ ಕಡೆ ಎಕ್ಸಿಬಿಷನ್ಸ್ಗಳು ನಡೀತಾ ಇರುತ್ತೆ, ಅದು ಕಾಮನ್ ಅದು. ಸೊ ಇದರಲ್ಲಿ ವಿಶೇಷ ಏನಂತಂದರೆ, ಈಗ ಎಕ್ಸಿಬಿಷನ್ನು ಮಾಡಿದರೆ ಅದರಲ್ಲೊಂದು ತಮ್ಮದೇ ಆದಂಥ ಒಂದು ಉತ್ಪನ್ನವನ್ನು ಪ್ರದರ್ಶನ ಮಾಡ್ತಾರೆ. ಸೊ ಇದಕ್ಕೆ ಅದರದಾದಂಥ ಒಂದು ನಿಗದಿತ ಬೆಲೆಯನ್ನು ಕಟ್ಬಿಟ್ಟು ಮಾಡ್ಕೊಳ್ಬೇಕು. ಸೊ ನಾವೇನು ಮಾಡಬೇಕು ಅನ್ನೋ ಒಂದು ವಿಶೇಷ ಮಾಡಬೇಕು ಅನ್ನೋ ವಿಚಾರದಲ್ಲಿ ಸೊ ಎಲ್ಲ ನಮ್ಮ ಸಂಸ್ಥೆಯ ಮತ್ತು ಹಲವಾರು NGO ಸಂಸ್ಥೆಗಳ ಜೊತೆ ಮಾತನಾಡಿ ನಾವು ಕೆಲವೊಂದು ವರ್ಗಕ್ಕೆ, ಅಂದರೆ ಮಹಿಳಾ ವರ್ಗಕ್ಕೆ ಮತ್ತು ಅಂಗವಿಕಲ ವರ್ಗಕ್ಕೆ ಮತ್ತು ಥರ್ಡ್ ಜೆಂಡರ್ ಅಂದರೆ ಮಂಗಳಮುಖಿಯರ ಏನೋ ಒಂದು ಉತ್ಪಾದನಾ ಘಟಕಗಳಿರುತ್ತೆ, ಇಂಥ ಘಟಕಗಳಿಗೆ ಉಚಿತವಾಗಿ ನಾವು ಸ್ಟಾಲನ್ನು ಪ್ರೊವೈಡ್ ಮಾಡಬೇಕು. ಸೊ ಅವರು ಉಚಿತವಾಗಿ ಮಾಡಿದರೆ ಅವರು ಇರ್ತಕ್ಕಂತಹ ಏನು ಪ್ರಾಡಕ್ಟ್ ಇದೆ ಆ ಪ್ರಾಡಕ್ಟ್ನ ಪ್ರಮೋಷನ್ ಮಾಡ್ಕೊಳ್ಳಿಕ್ಕೆ ಒಂದು ವೇದಿಕೆ ಸಿಗುತ್ತೆ ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದೀವಿ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಅವಕಾಶ ಮಾಡಬೇಕು. ಒಂದು ಜಿಲ್ಲೆಯಲ್ಲಿ 50 ಜನರಿಗೆ ನಾವು ಇದನ್ನು ತೆಗೆದುಕೊಂಡು ಅವ್ರಿಗೆ ಒಂದು ಅವಕಾಶ ಮಾಡಿದರೆ ಅವರ ಉತ್ಪನ್ನ ಏನಿದೆ ಆ ಒಂದು ಬ್ರ್ಯಾಂಡೆಡ್ ಅದು ಪ್ರಮೋಟ್ ಆಗಲಿಕ್ಕೆ ಸಹಾಯ ಆಗುತ್ತೆ ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ತಮ್ಮ ಒಂದು ಸಹಕಾರದಿಂದ ಎಲ್ಲ ಒಂದು ಜನರಿಗೆ, ಅಂದರೆ ಅವಶ್ಯಕತೆ ಇರತಕ್ಕಂಥ ಜನರಿಗೆ ನೀವು ಇದನ್ನು ಮಾಹಿತಿನ ತಲುಪಿಸ್ಕೊಡ್ಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ. ಅಲ್ಲಿ ನಂಬರು ಇದೆ, ಆ ನಂಬರ್ನ ಪ್ರಕಟ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಇಲ್ಲಿ ಹಾಸನದಲ್ಲಿ ಯಾರಾದರೂ ಇದು ಮಾಡಿದ್ರೆ ನಮ್ಮ ಧರ್ಮನಾಯಕ್ ಮತ್ತು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನೇರವಾಗಿ ಮೈಸೂರಿಗೆ ಸಂಬಂಧಪಟ್ಟಿದ್ದಾದರೆ ಅವ್ರ ನಂಬರು ಇದೆ, ಇವರು ಮಂಜುನಾಥ್ ಅವ್ರನ್ನ ಸಂಪರ್ಕ ಮಾಡ್ಬೋದು. ಕಾರ್ಯಕ್ರಮದ ದಿನಾಂಕ ಬಂದು ಸೆಪ್ಟೆಂಬರ್ 17, 18, 19, 20, 21ನೇ ತಾರೀಕು, ಅಂದರೆ 5 ದಿನಗಳ ಕಾಲ ನಡೆಯುತ್ತೆ ಮೈಸೂರಿನ ಮಹಾರಾಜ ಮೈದಾನದಲ್ಲಿ. ಅದಕ್ಕೆ ವಿವಿಧ ರೀತಿಯಲ್ಲಿ, ಅಂದರೆ ಈಗ ಒಂದೇ ರೀತಿಯಾದಂಥ ಫೋಕಸ್ ಇಲ್ಲ ಇದರಲ್ಲಿ. ಅಗ್ರಿಕಲ್ಚರ್ ಇದೆ, ಆಯುರ್ವೇದಿಕ್ ಇದೆ, ಮತ್ತು ಇಂಡಸ್ಟ್ರಿ ಮೆಷಿನರೀಸ್ ಉತ್ಪಾದನೆ ಮಾಡ್ತಕ್ಕಂಥ ಘಟಕಗಳಾಗಿರ್ಬೋದು, ಅವರು ಕೂಡ ಭಾಗವಹಿಸ್ಬೋದು. ಆಮೇಲೆ ಯಾವುದೇ ರೀತಿಯಾದಂಥ ಈ ಮಹಿಳೆಯರು, ಈಗ ಥರ್ಡ್ ಜೆಂಡರ್ ಏನಿದ್ದಾರೆ, ಅವರು ಯಾವುದೇ ರೀತಿಯಾದಂಥ ಉತ್ಪನ್ನವನ್ನು ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದರೆ ಅವ್ರಿಗೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡ್ಬೇಕು. ಅವ್ರು ಯಾವುದೇ ರೀತಿ ಆಗಿರ್ಬೋದು ಅಂಥವ್ರು ಇಲ್ಲಿ ಭಾಗವಹಿಸ್ಬೋದು, ಅವಕಾಶ ಇರುತ್ತೆ.
ಈಗ ಯಾವ ಈ ಥರದ ಆಹ್ವಾನ ಕೊಟ್ಟಿದ್ದೀರಿ ನೀವು? ಸರ್, ನಾವು ಇಲ್ಲಿ ಸ್ಥಳೀಯವಾಗಿ ಫಸ್ಟು ಮೈಸೂರು, ಹಾಸನ, ಮಂಡ್ಯ ಸುತ್ತಮುತ್ತಲೇ ಇರ್ತಕ್ಕಂಥ ಒಂದು 6 ಜಿಲ್ಲೆ ಕೊಡ್ತಾಯಿದ್ದೀವಿ. ಮತ್ತು ವಿಜಯಪುರ, ಬೆಳಗಾವಿ ಈ ಥರ ಜಿಲ್ಲೆಗಳಲ್ಲೂ ಕೂಡ ಕೊಡ್ತಾಯಿದ್ದೀವಿ. ರೌಡಿ ಶೀಟರ್ ಮಂಜೇಶ್ ಹತ್ಯೆ, ಆರೋಪಿ ಗುರುತು ಪತ್ತೆ. ಶೀಘ್ರದಲ್ಲೇ ಆರೋಪಿಗಳ ಬಂಧನ, ಎಸ್ಪಿ ಶುಭನ್ವಿತಾ ವಿಶ್ವಾಸ. ಹಾಸನ ನಗರದ ಜಿಲ್ಲಾ ನ್ಯಾಯಾಲಯದ ಎದುರು ರೌಡಿ ಶೀಟರ್ ಮಂಜೇಶ್ 42 ಬರ್ಬರ ಹತ್ಯೆ ಪ್ರಕರಣದ ಆರೋಪಿಗಳನ್ನು ಶೀಘ್ರದಲ್ಲೇ ಬಂಧಿಸಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ತಿಳಿಸಿದ್ದಾರೆ. ಪ್ರಕರಣದ ತನಿಖೆಗೆ ವಿಶೇಷ ತಂಡ ರಚಿಸಲಾಗಿದ್ದು, ಆರೋಪಿಗಳ ಗುರುತು ಬಹುತೇಕ ಪತ್ತೆಯಾಗಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಪಿ, ಭಾನುವಾರ ಮುಂಜಾನೆ 3 ಗಂಟೆ ಸುಮಾರಿಗೆ 112 ಸಹಾಯವಾಣಿಗೆ ನ್ಯಾಯಾಲಯದ ಎದುರು ಶವ ಬಿದ್ದಿರುವ ಕುರಿತು ಮಾಹಿತಿ ಬಂದಿತ್ತು. ಸ್ಥಳಕ್ಕೆ ತೆರಳಿದ ಪೊಲೀಸರಿಗೆ ಮೃತದೇಹದ ಬಳಿ ಪರ್ಸ್, ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಹಾಗೂ ಯುಟಿಪಿ ಸಂಖ್ಯೆ ಪತ್ತೆಯಾಗಿದ್ದು, ಬಳಿಕ ಮೃತನನ್ನು ಮಂಜೇಶ್ ಎಂದು ಗುರುತಿಸಲಾಗಿದೆ ಎಂದು ಹೇಳಿದರು. ಮಂಜೇಶ್ ವಿರುದ್ಧ ಬೆಂಗಳೂರಿನ ತಗಟ್ಟಪುರ ಪೊಲೀಸ್ ಠಾಣೆಯಲ್ಲಿ 7 ಪ್ರಕರಣಗಳು ದಾಖಲಾಗಿದ್ದು, ಅವುಗಳಲ್ಲಿ 3 ಕೊಲೆ ಪ್ರಕರಣಗಳಾಗಿವೆ. 2012, 2013 ಹಾಗೂ 2020ರಲ್ಲಿ ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪ ಎದುರಿಸುತ್ತಿದ್ದ ಆತ ಬೆಂಗಳೂರಿನಿಂದ ಗಡೀಪಾರು ಆಗಿ ಜಾಮೀನಿನ ಮೇಲೆ ಹೊರಗಿದ್ದ. ಚಿಕ್ಕಮಗಳೂರಿಗೆ ಗಡೀಪಾರು ಮಾಡಲಾಗಿದ್ದರೂ ಹಾಸನಕ್ಕೆ ಏಕೆ ಬಂದಿದ್ದ ಎಂಬ ಬಗ್ಗೆ ತನಿಖೆ ಮುಂದುವರಿದಿದೆ ಎಂದು ತಿಳಿಸಿದರು. ಹರಿತವಾದ ಆಯುಧಗಳಿಂದ ಹಲ್ಲೆ ನಡೆಸಿ ಮಂಜೇಶ್ನ ಬಲಗೈಯನ್ನು ಕತ್ತರಿಸಿರುವುದು ಕಂಡುಬಂದಿದ್ದು, ದಾಳಿಯ ಸ್ವರೂಪ ಗಮನಿಸಿದರೆ ಹಲವರು ಸೇರಿ ಸಂಚು ರೂಪಿಸಿ ಹತ್ಯೆ ಮಾಡಿರುವ ಶಂಕೆ ಇದೆ. ಶನಿವಾರ ಬೆಳಿಗ್ಗೆ ಚಿಕ್ಕಮಗಳೂರು ಠಾಣೆಯಲ್ಲಿ ಮಂಜೇಶ್ ಸಹಿ ಹಾಕಿರುವ ದಾಖಲೆ ಲಭ್ಯವಾಗಿದೆ. ಪ್ರಕರಣದಲ್ಲಿ ಭಾಗಿಯಾಗಿರುವವರು ಯಾರು ಎಂಬುದು ಪೊಲೀಸರಿಗೆ ಬಹುತೇಕ ತಿಳಿದಿದ್ದು, ಹಾಸನ ಜಿಲ್ಲೆಯವರು ಇದರಲ್ಲಿ ಭಾಗಿಯಾಗಿಲ್ಲ. ಶೀಘ್ರದಲ್ಲೇ ಸಂಪೂರ್ಣ ಮಾಹಿತಿ ಬಹಿರಂಗಪಡಿಸಲಾಗುವುದು ಎಂದು ಎಸ್ಪಿ ಹೇಳಿದರು. ಪ್ರತಿ ಠಾಣೆಗೆ ರೌಡಿ ಸ್ಕ್ವಾಡ್ ಯೋಜನೆ. ಜಿಲ್ಲೆಯಲ್ಲಿ ರೌಡಿಸಂ ನಿಯಂತ್ರಣಕ್ಕೆ ಹೊಸ ಕ್ರಮ ಕೈಗೊಳ್ಳಲಾಗುತ್ತಿದ್ದು, ಪ್ರತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರತ್ಯೇಕ ರೌಡಿ ಸ್ಕ್ವಾಡ್ ರಚಿಸುವ ಬಗ್ಗೆ ಚಿಂತನೆ ನಡೆದಿದೆ. ಜಿಲ್ಲೆಯಾದ್ಯಂತ ಸುಮಾರು 20 ವಿಶೇಷ ತಂಡಗಳನ್ನು ರಚಿಸುವ ಸಾಧ್ಯತೆ ಇದೆ ಎಂದು ಎಸ್ಪಿ ತಿಳಿಸಿದರು. ಗಡೀಪಾರು ಆದೇಶ ಉಲ್ಲಂಘಿಸುವವರ ವಿರುದ್ಧ ವಿಶೇಷ ಕಾರ್ಯಾಚರಣೆ ನಡೆಸಲಾಗುವುದು. ಕೊಲೆ ಪ್ರಕರಣಗಳಲ್ಲಿ ಸಾಕ್ಷಿಗಳ ರಕ್ಷಣೆ, ಆರೋಪಿಗಳಿಗೆ ಶಿಕ್ಷೆಯಾಗುವಂತೆ ಪರಿಣಾಮಕಾರಿ ತನಿಖೆ ಹಾಗೂ ಗೂಂಡಾ ಕಾಯ್ದೆಯಡಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಆದ್ಯತೆ ನೀಡಲಾಗುವುದು ಎಂದರು. ಈಗಾಗಲೇ ಜಿಲ್ಲೆಯಲ್ಲಿ ಸುಮಾರು 70 ರೌಡಿ ಶೀಟರ್ಗಳ ಪಟ್ಟಿ ಸಿದ್ಧಪಡಿಸಲಾಗಿದ್ದು, ಬಹು ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವವರ ಮೇಲೆ ಕಟ್ಟುನಿಟ್ಟಿನ ನಿಗಾ ವಹಿಸಲಾಗುತ್ತಿದೆ. ಹೊಸದಾಗಿ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗುವ ಬಡ್ಡಿಂಗ್ ರೌಡಿಗಳ ಮೇಲೂ ವಿಶೇಷ ನಿಗಾ ಇರಲಿದೆ ಎಂದು ತಿಳಿಸಿದರು. ವಿಶೇಷ ತನಿಖಾ ತಂಡ ರಚಿಸಲಾಗಿದ್ದು, ಸಿಸಿಟಿವಿ ದೃಶ್ಯಾವಳಿ, ಮೊಬೈಲ್ ಲೊಕೇಶನ್ ಹಾಗೂ ಇತರ ತಾಂತ್ರಿಕ ಮಾಹಿತಿಗಳ ಆಧಾರದಲ್ಲಿ ಆರೋಪಿಗಳ ಪತ್ತೆ ಕಾರ್ಯ ನಡೆಯುತ್ತಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ 3 ಗಂಟೆಗೆ ಹಾಸನ್ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಇದರದ್ದು ಬ್ಯಾಕ್ಗ್ರೌಂಡ್ ಏನಂದ್ರೆ, ನಿನ್ನೆ ಅಂದ್ರೆ ಇವತ್ತು ಮಾರ್ನಿಂಗ್ 2 ಗಂಟೆಗೆ ಸುಮಾರು 2 ಗಂಟೆಗೆ ನಮ್ಮ ERSS ಸರ್ವಿಸ್ 112ಗೆ ಒಂದು ಪಾಸರ್ ಬಾಯಿಂದ ಕಾಲ್ ಬಂದಿತ್ತು. ದಟ್ ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ ಎದುರು ಒಂದು ಮೇಲ್ ಬಾಡಿ ಬಿದ್ದಿದೆ ಅಂತ. ಅದು ವೆರಿಫೈ ಮಾಡಲಿಕ್ಕೆ ನಮ್ಮ ಕಂಟ್ರೋಲ್ ರೂಮ್ ಇಂದ ನಾವು ನೈಟ್ ರೌಂಡ್ ಆಫೀಸರ್ಗೆ ಅಲ್ಲಿ ಕಳಿಸಿದೀವಿ. ಅಲ್ಲಿ ಅವರು ರೀಚ್ ಆದ ನಂತರ ನೋಡುವಾಗ ಅವರಿಗೆ ಅಲ್ಲಿ ಒಂದು ಮೇಲ್ ಡೆಡ್ ಬಾಡಿ ಅವರಿಗೆ ಸಿಕ್ತು ಅಲ್ಲಿ. ಅದಾದ ನಂತರ ನಾವು ತನಿಖೆ ಸ್ಟಾರ್ಟ್ ಮಾಡಿದ್ದೀವಿ. ಮೇಲ್ ಬಾಡಿ ಪಕ್ಕದಲ್ಲಿ ನಮಗೆ ಒಂದು ಪರ್ಸ್ ಸಿಕ್ತು. ಆ ಪರ್ಸ್ ಒಳಗಡೆ ನೋಡುವಾಗ ನಮಗೆ ಒಂದು ಪ್ಯಾನ್ ಕಾರ್ಡ್, ಒಂದು ಆಧಾರ್ ಕಾರ್ಡ್ ಮತ್ತೆ ಒಂದು UTP ನಂಬರ್ ಜನರಲಿ ಯಾರು ಪ್ರಿಸನ್ ಅಲ್ಲಿ ಇರ್ತಾರೆ ಅವರಿಗೆ ಕೊಡ್ತಾರೆ. ಈ 3 ಪಾಯಿಂಟ್ಸ್ ಆಫ್ ಐಡೆಂಟಿಫಿಕೇಶನ್ ನಮಗೆ ಸಿಕ್ತು. ಈ 3 ಪಾಯಿಂಟ್ಸ್ ಆಫ್ ಐಡೆಂಟಿಫಿಕೇಶನ್ ನೋಡುವಾಗ ನಮಗೆ ಇವ್ರದ್ದು ಐಡೆಂಟಿಟಿ ಗೊತ್ತಾಯ್ತು. ಇವ್ರ ಹೆಸರು ಮಂಜೇಶ್ ಕುಮಾರ್ ಅಲಿಯಾಸ್ ಮಂಜು ಅಂತ, ಸನ್ ಆಫ್ ರಾಜು, ಲೇಟ್ ರಾಜು. ಟೋಟಲ್ ಏಜ್ ಇವ್ರದ್ದು 42 ವರ್ಷ. ಆಕ್ಚುಲಿ ಇವರು ವಾಸ ಬೆಂಗಳೂರಲ್ಲಿದ್ರು. ಇವರು ಬೆಂಗಳೂರಿಂದ ಲಾಸ್ಟ್ ಮಂತ್ 13th ಮೇಗೆ DCP ಸೌತ್ ವೆಸ್ಟ್ ಬೆಂಗಳೂರು ಇವರಿಗೆ ಗಡೀಪಾರ್ ಮಾಡ್ತಾರೆ ಟು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ಸೊ 13th ಮೇಯಿಂದ ಇವರು ಚಿಕ್ಕಮಗಳೂರದಲ್ಲಿದ್ರು. ಮತ್ತೆ ಅವ್ರದ್ದು UTP ನಂಬರ್ ನೋಡುವಾಗ ನಮ್ಗೆ ಇದು ಕೂಡ ಗೊತ್ತಾಗುತ್ತೆ ದಟ್ ಇವರು ರೌಡಿ ಶೀಟರ್ ಇದ್ದಾರೆ. ಬೆಂಗಳೂರು ತಲಗಟ್ಟಪುರ ಸ್ಟೇಷನ್ ರೌಡಿ ಶೀಟರ್. ಒಟ್ಟು 7 ಕೇಸ್ ಇದೆ ಇವ್ರ ಮೇಲೆ. ಈ 7 ಕೇಸಲ್ಲಿ ಇವ್ರ ಮೇಲೆ 3 ಮರ್ಡರ್ ಕೇಸ್ ಇದೆ. ಮತ್ತೆ ಲಾಸ್ಟ್ ಇಯರ್ 2025 ಅಲ್ಲಿ
ಒಂದು 307 ಅಂದರೆ 109 ಅಟೆಂಪ್ಟ್ ಟು ಮರ್ಡರ್, ಅದರ ಜೊತೆಗೆ ಆರ್ಮ್ಸ್ ಆಕ್ಟ್ ಆ್ಯಂಡ್ SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಕೇಸ್ ಕೂಡ ಇವ್ರ ಮೇಲೆ ರಿಜಿಸ್ಟರ್ ಆಗಿದೆ ಲಾಸ್ಟ್ ಇಯರ್. ಇದಕ್ಕಿಂತ ಮುಂಚೆ 2020 ಇವ್ರ ಮೇಲೆ ಒಂದು ಮರ್ಡರ್ ಕೇಸ್ ಇದೆ. ಅದಕ್ಕಿಂತ ಮುಂಚೆ 2013 ಸಹ ಇವ್ರ ಮೇಲೆ ಒಂದು ಮರ್ಡರ್ ಕೇಸ್ ಇದೆ. ಮತ್ತೆ 2012 ಸಹ ಇವ್ರ ಮೇಲೆ ಒಂದು ಮರ್ಡರ್ ಕೇಸ್ ಇದೆ. ಸೊ ಮಲ್ಟಿಪಲ್ ಮರ್ಡರ್ ಕೇಸಸ್ ಇತ್ತು ಇವ್ರ ಮೇಲೆ. ಸೊ ಈಗ ನಾವು ಕೇಸ್ ರಿಜಿಸ್ಟರ್ ಆದ ನಂತರ ನಾವು ತನಿಖೆ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಎಲ್ಲ ಆ್ಯಂಗಲ್ಸ್ ನೋಡ್ತಾ ಇದ್ದೀವಿ, ಟೆಕ್ನಿಕಲ್ ಇನ್ಪುಟ್ಸ್ ನಾವು ತಗೊಳ್ತಾ ಇದ್ದೀವಿ, ಮತ್ತೆ ಎಲ್ಲ ತಗೊಂಡು ನಾವು ಪತ್ತೆ ಮಾಡ್ತೀವಿ. ಅದೇ ಆ್ಯಕ್ಚುಲಿ ಅವ್ರು ಬೆಂಗಳೂರದಲ್ಲಿದ್ದರು, ಮತ್ತೆ ಅವ್ರಿಗೆ ಗಡಿ ಪಾರ್ ಮಾಡಿದರು ಬೆಂಗಳೂರಿಂದ ಚಿಕ್ಕಮಗಳೂರು. ಹಾಸನ ಎಕ್ಸಾಕ್ಟ್ಲಿ ಯಾಕೆ ಅವ್ರು ಬಂದಿದ್ದರು ಅದು ನಮಗೆ ತನಿಖಾ ಮಾಡುವಾಗ ನಮಗೆ ವೆರಿಫೈ ಮಾಡಿ. ಈಗ ಸ್ಟಿಲ್ ನಾವು ಯಾರು ಅಕ್ಯೂಸ್ ಇದ್ದಾರೆ ಅವರಿಗೆ ಐಡೆಂಟಿಫೈ ಮಾಡಿಲ್ಲ. ನಾವು ಮಾಡಬೇಕು ಎಲ್ಲ ಇನ್ಪುಟ್ಸ್ ತಗೊಂಡು. ಬಟ್ ಪ್ರೈಮರಿಲಿ ಪ್ರೈಮಾ ಫೇಶಿ ಮೋರ್ ದೆನ್ ಒನ್, ಅಟ್ಲೀಸ್ಟ್ ಮೋರ್ ದೆನ್ ಒನ್ ಇರಬೇಕು. ಸಿಕ್ಕಿದೆ, ಬಟ್ ಇನ್ನು ಸ್ಟಿಲ್ ಅದು ರಿವೀಲ್ ಮಾಡೋಕ್ಕಾಗಲ್ಲ. ನಾವು ಸ್ಟಿಲ್ ವರ್ಕೌಟ್ ಮಾಡ್ತಾ ಇದ್ದೀವಿ. ಬಹುಶಃ ಒಂದು ಶಾರ್ಪ್ ವೆಪನ್ ಯೂಸ್ ಆಗಿದೆ, ಮತ್ತೆ ಅದರ ಜೊತೆಗೆ ಅವ್ರ ಸ್ಕಲ್ ಕಂಪ್ಲೀಟ್ಲಿ ಕ್ರಶ್ ಆಗಿದೆ. ಸೊ ಮೇ ಬಿ ಬ್ಲಂಟ್ ಫೋರ್ಸ್ನು ಅಪ್ಲೈ ಆಗಿದೆ ಅವ್ರ ಮೇಲೆ. ಮಲ್ಟಿಪಲ್ ಇಂಜುರೀಸ್ ಇದೆ ಬಾಡಿ ಮೇಲೆ. ಒಂದು ಸ್ಕಲ್ ಕಂಪ್ಲೀಟ್ಲಿ ಕ್ರಶ್ ಆಗಿದೆ, ಅದರ ಜೊತೆಗೆ ರೈಟ್ ಹ್ಯಾಂಡ್ ಕಟ್ ಆಗಿದೆ, ಲೆಫ್ಟ್ ಹ್ಯಾಂಡ್ದು ಒಂದು ಫಿಂಗರ್ ಕಟ್ ಆಗಿದೆ, ಮತ್ತೆ ಹೊಟ್ಟೆ ಮೇಲೇನೂ ಇಂಜುರಿ ಇದೆ, ಬ್ಯಾಕ್ ಮೇಲೇನೂ ಇಂಜುರಿ ಇದೆ. ಸೊ ಅದಕ್ಕೆ ಮೋರ್ ದೆನ್ ಒನ್ ಪರ್ಸನ್ ಇನ್ವಾಲ್ವ್ಮೆಂಟ್ ನಾವು ಅನ್ಕೊಳ್ತಾ ಇದ್ದೀವಿ ಇದೆ. ಮತ್ತೆ ಸೆಪ್ರೇಟ್ ವೆಪನ್ಸ್ನು ಮೇ ಬಿ ಯೂಸ್ ಮಾಡಿರಬಹುದು. ಬಟ್ ಅದೇ ಎಲ್ಲ ತನಿಖಾ ಮಾಡುವಾಗ ನಮಗೆ ಆ್ಯಕ್ಚುಲಿ ಏನು ಪಿಕ್ಚರ್ ಇದೆ ಅದು ಕ್ಲಾರಿಫೈ ಆಗುತ್ತೆ. ಹೌದು, ಪ್ರಾಥಮಿಕ ಮಾಹಿತಿ ಪ್ರಕಾರ ನಿನ್ನೆ ಬೆಳಿಗ್ಗೆ ಮಾಡಿದ್ದಾರೆ ಸ್ಟೇಷನ್. ನಿನ್ನೆ ಬೆಳಿಗ್ಗೆ ತನಕ ಈ ವಾಸ್ ಇನ್ ಚಿಕ್ಕಮಗಳೂರು ಇದೆ, ಬಟ್ ಅದು ನಾವು ನೋಡ್ತಾ ಇದ್ದೀವಿ. ಈಗ ಈ ಸ್ಟೇಜಲ್ಲಿ ಅದು ರಿವೀಲ್ ಮಾಡೋಕ್ಕಾಗಲ್ಲ.